ವಿಶೇಷೋ ನಿಷ್ಕ್ರಿಯಯತೆ ಅಜಲಾಂಜಲಿತಾ ತಥಾ. ಅದರಲ್ಲಿಯೂ ಮತ್ತು ಪುನಃ ಯತಿಗಳಲ್ಲಿ ನಿಷ್ಕ್ರಿಯರು ಸಕ್ರಿಯರು ಅಂತಿದ್ದಾರೆ. ಎಲ್ಲ ಕ್ರಿಯೆಯನ್ನು ತ್ಯಾಗ ಮಾಡಿದವರು. ಅಂದರೆ ಯತಿಗಳಲ್ಲಿ 4 ವಿಧವಾದ ಯತಿಗಳನ್ನು ಶಾಸ್ತ್ರಕಾರ ಹೇಳಿದ್ದಾರೆ. ಬಹುದಕ, ಕುಟೀಚಕ, ಬಹುದಕ, ಹಂಸ, ಪರಮಹಂಸ ಅಂತ 4 ಥರದ ಯತಿಗಳನ್ನ. ಅದರಲ್ಲಿ ನಿಷ್ಕ್ರಿಯ ಯತಿಗಳು ಅಂದರೆ ಪರಮಹಂಸರು. ಕುಟೀಚಕರಿದ್ದಾರಲ್ಲ, ಕುಟೀಚಕರು ಯತಿಗೆ ಸನ್ಯಾಸ ಸ್ವೀಕಾರ ಮಾಡಿದವರಲ್ಲಿ ತೀರ ಇನ್ಫೀರಿಯರ್ ಕ್ವಾಲಿಟಿ ಯತಿಗಳನ್ನು ಕುಟೀಚಕರು. ಅಂದರೆ ಕುಟೀಚಕರು ಏನು ಗೊತ್ತಾ, ಒಂದು ಮನೆಯಲ್ಲಿ ಮಕ್ಕಳು ದೊಡ್ಡವರಾದ್ಮೇಲೆ ತಮ್ಮ ಜಾಗದಲ್ಲೇ ಒಂದು ಗುಡಿಸಲು ಕಟ್ಟಿಕೊಂಡು ತಮ್ಮ ಜಾಗದಲ್ಲಿ ಒಂದು ಗುಡಿಸಲು ಕಟ್ಟಿಕೊಂಡು ಮಕ್ಕಳಿಂದ ಹೆಂಡತಿ ಮಕ್ಕಳಿಂದ ದೂರವಾಗಿ ಬಿಡೋದು ಸನ್ಯಾಸ ತಗೊಂಡು. ಆಮೇಲೆ ಒಂದು ಅವನ ಒಂದು ಮನೆಯಲ್ಲೋ ಸಂಚಾರ ಏನಿಲ್ಲ, ಅಲ್ಲೇ ಒಂದು ಮನೆಯಲ್ಲಿ ಒಂದು ಜಾಗದಲ್ಲೇ ಒಂದು ಗುಡಿಸಲು ಕಟ್ಕೊಂಡಿದ್ದು ಬಿಡೋದು. ಅದು ಕುಟೀಚ. ಅವನು ಎಲ್ಲೂ ಹೋಗಲ್ಲ, ತನ್ನ ಪ್ರಾಪರ್ಟಿಯಲ್ಲೇ ಒಂದು ಮೂಲೆಯಲ್ಲಿ ಇರ್ತಾನೆ. ಹೆಂಡತಿ ಮಕ್ಕಳ ಜೊತೆ ವ್ಯವಹಾರ ಬಿಟ್ಬಿಟ್ಟು ಎಲ್ಲ ಅಧಿಕಾರ ಮಕ್ಕಳಿಗೆ ಕೊಟ್ಟುಬಿಟ್ಟು ಇಲ್ಲಿ ಬಂದು ಬಿಡ್ತಾನೆ. ಬಹುದಕ ಹಾಗಲ್ಲ, ಅವನಿಗೆ 10 ಮನೆಯಲ್ಲಿ ನೀರು ಕುಡಿಬೇಕು. ಬಹುದಕ ಒಂದ್ ಕಡೆ ಗುಡಿಸಲು ಕಟ್ಟಿಬಿಡ, ಊರಿಗೆ ಅಲೆದಾಡ್ಬೇಕು ಅವನು ಬಹುದಕ. ಅವನು ಇದಕ್ಕಿಂತ ಬೆಟ್ರು. ಕುಟೀಚಗ ಅಂದ್ರೆ ಒಂದು ಪ್ರಾಪರ್ಟಿ ಒಂದು ಮನೆ ಮಾಡ್ಕೊಂಡಿದ್ದಾನೆ ಅವನು. ಅದನ್ನ ಮನೆ ಮಾಡ್ತಾ ಬಿಟ್ರು ಒಂದು ಮನೆ ಮಾಡ್ಕೊಂಡಿದ್ದಾನೆ. ಇವನು ಅದೂ ಇಲ್ಲ, ಸುತ್ತಾಡ್ತಾ ಇದ್ದ. ಎತ್ತರ ಸಾಯಂಗ್ರಹ, ಎಲ್ಲಿ ಸಂಜೆ ಆಯಿತು ಯಾರ ಮನೆಯಲ್ಲಿ ಅಲ್ಲಿ ಹೋಗಿ ಮಾಡ್ಕೊಂಡು ಬೆಳಗಾದಿಲ್ಲ, ದೇವಸ್ಥಾನದಲ್ಲಿ ಮಾಡ್ಕೊಂಡು ಬೆಳಗಾದ ಮಾಡ್ತಾ. ಬಹುದಕ ಅಂದ್ರೆ 10 ಮನೆಯ ನೀರು ಕುಡಿದು ಸುತ್ತಾಡಿಕೊಂಡು ಬದುಕುವ, ಎಲ್ಲೆಲ್ಲೋ ನೀರು ಕುಡಿಯುವ, ಮನೆಯದೇ ನೀರಲ್ಲ. ಅದಕ್ಕಿಂತ ಹಂಸ ಅವರಲ್ಲಿ ಇನ್ನೂ ಹೆಚ್ಚು. ಹಂಸನಲ್ಲಿ ಅಂದ್ರೆ ಆ ಉಪಾಸನೆಯ ಮುಖತೆ, ಅಂತರ್ಮುಖತೆ ಹೆಚ್ಚು ಅವನಿಗೆ. ಆಮೇಲೆ ಪರಮಹಂಸ ಅಂತಂದಾಗ ಪೂರ್ತಿ ಸರ್ವಸ್ವ ತ್ಯಾಗ. ಇಲ್ಲಿ ಪೂರ್ತಿ ಸರ್ವಸ್ವ ತ್ಯಾಗಗಳಿಲ್ಲ. ಕೆಲವು ಅವರಿಗೆ ಪೊಸೆಷನ್ಸ್ ಇರ್ತಾನೆ. ಪೂರ್ತಿ ಸರ್ವಸ್ವ ತ್ಯಾಗ ಅಂದ್ರೆ ಪರಮಹಂಸನಿಗಾಗುವಾಗ ಯಾವ ವಿಧದ ಪೊಸೆಷನ್ ಇರುವುದು ಸಾಧ್ಯ ಇಲ್ಲ ಅವನಿಗೆ. ಅವನಿಗೆ ಜೋಳಿಗೆ ಅವನದ್ದು ಪೊಸೆಷನ್ 2, ಕೌಪೀನ ಮತ್ತು ಜೋಳಿಗೆ ಅಂತ ಹೇಳ್ತಾರೆ. ಹೀಗೆ ಅಂಥ ನಿಷ್ಕ್ರಿಯತೆಯಿಂದ ಅಗ್ನಿಯನ್ನು ಆತ್ಮನಲ್ಲಿ ಆರೋಪಣೆ ಮಾಡಿಕೊಂಡು ಅವನು ಮತ್ತೆ ಅವನು ಅಗ್ನಿಮುಖದಲ್ಲಿ ಕರ್ಮ ಇಲ್ಲ. ಅಗ್ನಿಯನ್ನು ಆತ್ಮಾರೋಪಣೆ ಮಾಡಿಕೊಂಡದ್ದರಿಂದ ಅಗ್ನಿಮುಖದಲ್ಲಿ ಕರ್ಮ ಮಾಡುವ ಹಾಗಿಲ್ಲ ಯತಿಗಳು. ಯಾವುದೇ ರೀತಿಯಿಂದ ಅಗ್ನಿಮುಖದಲ್ಲಿ ಆಹುತಿ ಕೊಟ್ಟು ಹೋಮ ಹವನ ಮಾಡಿಸುವ ಹಾಗಿಲ್ಲ. ಅಂದ್ರೆ ಇವೆಲ್ಲ ಎಷ್ಟೋ ವ್ಯತ್ಯಾಸಗಳಾಗಿದೆ ಅವನು. ಇವಾಗ ಸಾಮಾನ್ಯವಾಗಿ ಮಠಗಳಲ್ಲಿ ಸ್ವಾಮಿಗಳು ಹೋಮ ಹವನ ಮಾಡಿಸ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಸ್ವಾಮಿಗಳು ಮಾಡಿಸ್ತಾರೆ. ಆದರೆ ಸ್ವಾಮಿಗಳು ನೇರವಾಗಿ ಮಾಡೋದಿಲ್ಲ, ಬೇರೆ ಗೃಹಸ್ಥರಿಂದ ಮಾಡಿಸ್ತಾರೆ. ಅದು ನಾವಾದ್ರೂ ಅಷ್ಟೇ ಅಲ್ಲ. ಪೌರೋಹಿತ್ಯಕ್ಕೋ ಬೇರೊಬ್ರು ಕೂಡಿಸ್ತೇವೆ ನಾವು, ಅದು ನೇರ ಮಾಡೋದಿಲ್ಲ. ಅವರೊಬ್ರು ಪುರೋಹಿತರು ಕೂಡಿಸ್ತಾರೆ. ಸಂಕಲ್ಪಕ್ಕೆ ಕೃಷ್ಣಾರ್ಪಣಕ್ಕೆ ಸ್ವಾಮಿಗಳು ಕೂತು ಸಂಕಲ್ಪ ಕೃಷ್ಣಾರ್ಪಣೆ ಮಾಡ್ತಾರೆ. ಜನ್ಮಾಕ್ಷ ಹೋಮ, ಅದು ಅನೇಕ ಹೋಮಗಳನ್ನು ಮಾಡಿಸ್ತಾರೆ. ಆಚಾರ್ಯರು ಹೇಳ್ತಾರೆ ವಿಶೇಷ ಅವರಿಗೆ ನಿಷ್ಕ್ರಿಯತೆಗಳು ಅಂತ. ಅವರಿಗೆ ಅಗ್ನಿಮುಖದಲ್ಲಿ ಯಾವ ಕರ್ಮವೂ ಇಲ್ಲದವರು ನಿಷ್ಕ್ರಿಯತೆಗಳು ಅಂತ ಪರಮಹಂಸರು ಅಂತ ಹೇಳೋದು. ಅವರಿಗೆ ಅದು ಮಾತ್ರ ಅಲ್ಲ, ಅಜಲಾಂಜಲಿತಾ ತಥಾ ಅಂತ. ಜಲಾಂಜಲಿ ಇವು ನಾವು ಸೂರ್ಯಾರ್ಘ್ಯ ಎಲ್ಲ ಕೊಡ್ತೇವಲ್ಲ, ಅದೂ ಇಲ್ಲ. ನಿಷ್ಕ್ರಿಯರಾದ ಯತಿಗಳಿಗೆ ಆ ಅರ್ಘ್ಯ ಕೊಡುವಂತಹ ಸೂರ್ಯಾರ್ಘ್ಯವೂ ಇಲ್ಲ. ಆದರೆ ಸೂರ್ಯಾರ್ಘ್ಯ ಇತರ ಯಾವುದೇ ದೇವತೆಗಳಿಗೆ ಅವರಿಗೆ ಜಲಾಂಜಲಿ ಇದೆ, ಜಲತರ್ಪಣೆ ಇಲ್ಲ. ಮತ್ತೆ ಯಾರಿಗೂ ಅವರು ಜಲಾಂಜಲಿ ಕೊಡುವ ಹಂಗಿಲ್ಲ. ಯಾರಿಗೂ ನಿಷ್ಕ್ರಿಯನಾದ ಯತಿಗೆ ಅಗ್ನಿ ಮತ್ತು ಜಲದ ಮೂಲಕ ಆರಾಧನೆ ಇಲ್ಲ, ಜಲಾಂಜಲಿ ಇಲ್ಲ. ಅಂದ್ರೆ ಜಲಾಂಜಲಿ ಇದೆ ಉಳಿದ ಯತಿಗಳಿಗೆ. ಅನ್ಯಸ್ಯತೆ ಪರಮಹಂಸರಲ್ಲದ ಕುಟೀಚಕ ಬಹುತುಕರಿಗೆ ತರ್ಪಣಾದಿಗಳಿದೆ. ಆದರೆ ಯಾವ ತರ್ಪಣ? ತರ್ಪಣಂತೂ ಹರೇರೇವ, ಬೇರೆ ದೇವತೆಗಳಿಗೆ ತರ್ಪಣ ಇಲ್ಲ. ಅಂದ್ರೆ ಭಗವಂತನಿಗೆ ತರ್ಪಣ ಕೊಡಬಹುದು. ಯತಿಗಳಿಗೆ ಕೇಶವಾದಿ ತರ್ಪಣವೂ ಇಲ್ಲ, ಕೇಶವಾದಿ ತರ್ಪಣವೂ ಇಲ್ಲ. ಯಾರು ನಿಷ್ಕ್ರಿಯರಿಗೆ, ನಿಷ್ಕ್ರಿಯ ಅಲ್ಲದಂತಹ ಅನ್ಯಸ್ಯತೆ ಹರೇ ಕೇಶವಾದಿ ದ್ವಾದಶಮೂರ್ತಿಗೆ ತರ್ಪಣ ಕೊಡಬಹುದು. ಇಂದ್ರಾದಿಗಳಿಗೆ ತರ್ಪಣ ಇಲ್ಲ, ಸೂರ್ಯಾದಿಗಳಿಗೆ ತರ್ಪಣ ಇಲ್ಲ. ಹೀಗೆ ತರ್ಪಣಂತೂ ಹರೇರೇವ ಇತೇರನ್ಯಸ್ಯ ಚೋದಿತಂ. ಇದಿಷ್ಟು ವಿಷಯ ನಾವು ಇವತ್ತು ನೋಡಿದೆವು.